ಹಾಯ್ ಎವ್ರಿವನ್, ಶಿಕ್ಷಕರ ನೇಮಕಾತಿ ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ. ಪಿ ಎಚ್ ಟಿ ಆರ್ ಇಲ್ಲ, ಜಿ ಪಿ ಎಸ್ ಟಿ ಆರ್, ಎಚ್ ಎಸ್ ಟಿ ಆರ್ ನೇಮಕಾತಿ ರೀಸೆಂಟ್ ಅಪ್ಡೇಟ್ಸ್ ಏನು ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಇಲ್ಲ, ಸಬ್ಸ್ಕ್ರೈಬ್ ಆಗಿ. ನಿಮಗೆ ಗೊತ್ತಿರೋ ಹಾಗೆ ಈ ಹಿಂದೆನೇ ಸುದ್ದಿ ಇತ್ತು, ಇದು ಹೊಸದಲ್ಲ. ಏನಂದ್ರೆ ಪಿ ಎಚ್ ಟಿ ಆರ್ ನೇಮಕಾತಿಯನ್ನು ತಡೆ ಹಿಡಿದಿದ್ದೀವಿ, ಮಾಡೋದಿಲ್ಲ ಅಂತೇಳಿ ಸುದ್ದಿ ಇತ್ತು. ಯಾಕೆ ಅಂದ್ರೆ ನಿಮಗೆ ಕಾರಣ ನಿಮ್ಗೆ ಆಲ್ರೆಡಿ ಗೊತ್ತಾಯಿದೆ. ಬಿಕಾಸ್ ಸಾಕಷ್ಟು ಕೆ ಪಿ ಎಸ್ ಸಿ ಶಾಲೆಗಳನ್ನ ಒತ್ತು ಕೊಡ್ತಾ ಇದ್ದಾರೆ. 1,000ಕ್ಕೂ ಹೆಚ್ಚು ಕೆ ಪಿ ಎಸ್ ಸಿ ಶಾಲೆಗಳು ಕೂಡ ಶುರು ಆಗ್ತಾ ಇದಾವೆ. ಅಫ್ಕೋರ್ಸ್ ಕೆ ಪಿ ಎಸ್ ಸಿ ಶುರು ಆಗ್ತಿದೆ ಅಂದ್ರೆ ಕನ್ನಡ ಶಾಲೆಗಳು ಎಂಡ್ ಆಗ್ತವೆ. ಆ ಮಕ್ಕಳುಗಳು ಅಲ್ಲಿಗೆ ಹೋಗ್ತಾರೆ. ಅಲ್ಲಿ ಕೆ ಪಿ ಎಸ್ ಸಿ ಅಲ್ಲಿ ಒಳ್ಳೊಳ್ಳೆ ಫೆಸಿಲಿಟಿ ಕೊಡ್ತಾ ಇದ್ದಾರೆ, ಉಚಿತ ಪ್ರಯಾಣ ಸೇರಿ. ಆ ನಿಟ್ಟಿನಲ್ಲಿ ಅದು ಮೊರೆ ಹೋಗ್ತಾರೆ. ಹಾಗಾಗಿ ಪಿ ಎಚ್ ಟಿ ಆರ್ ಮಾಡೋದಿಲ್ಲ ಅಂತ ಸುದ್ದಿ ಇತ್ತು. ಈಗ ಕೆಲವೊಂದು ಮಾಹಿತಿ ಪ್ರಕಾರ ಪಿ ಎಚ್ ಟಿ ಆರ್ ಇಲ್ಲ, ಆ ರೀತಿ ಇಲ್ಲ, ಪಿ ಎಚ್ ಟಿ ಆರ್ ಕೂಡ ಮಾಡ್ತಾರೆ ಅಂತ ಹೇಳಿ ಬಂದಿದೆ. ಗುಡ್ ನ್ಯೂಸ್ ಅಪ್ಡೇಟ್ ಕೂಡ ಆಗಿದೆ. ಬಿಕಾಸ್ ಯಾಕೆ ಅಂದ್ರೆ ಸಾಕಷ್ಟು ಒತ್ತಡ ಕೂಡ ಇತ್ತು, ಸಾಕಷ್ಟು ಜನ ಹೋಗಿ ಮನವಿ ಕೂಡ ಮಾಡಿದ್ದಾರೆ ಸಂಘಟನೆಗಳು. ಹಾಗಾಗಿ ಪಿ ಎಚ್ ಟಿ ಆರ್ ಸಾಧ್ಯತೆ ಇದೆ ಅಂತ ಹೇಳಿದ್ದಾರೆ ಅಫಿಷಿಯಲ್ ಆಗಿ. ಬಟ್ ಹುದ್ದೆಗಳ ಸಂಖ್ಯೆ ಖಂಡಿತ ಕಡಿಮೆ ಆಗುತ್ತೆ. ಬಟ್ ನೀವು ಎಕ್ಸ್ಪೆಕ್ಟ್ ಮಾಡಿರೋ ಅಷ್ಟೇ ಸಂಪೂರ್ಣ ಹುದ್ದೆಗಳು ಪಿ ಎಚ್ ಟಿ ಬರೋದಿಲ್ಲ, ಅದು ಕಡಿಮೆ ಆಗುತ್ತೆ. ಬಟ್ ಪಿ ಎಚ್ ಟಿ ನೇಮಕಾತಿ ಕೂಡ ಮಾಡ್ತಾರಂತೆ. ಆರ್ಥಿಕ ಇಲಾಖೆ ಅನುಮೋದನೆ ಪೆಂಡಿಂಗ್ ಇದೆ. ಆರ್ಥಿಕ ಇಲಾಖೆ ಅನುಮೋದನೆ ಆದ ನಂತರ ನಿಮಗೆ ನೇಮಕಾತಿ ಪ್ರಕ್ರಿಯೆಗಳ ಬಗ್ಗೆ ಮಾಹಿತಿ ಸಿಗುತ್ತೆ. ಬಟ್ ಜಿ ಪಿ ಎಸ್ ಟಿ, ಪಿ ಎಚ್ ಟಿ, ಎಚ್ ಎಸ್ ಟಿ ಕೂಡ ಎಲ್ಲ ಕೂಡ ಇರುತ್ತೆ. ಅದು ನಿಮ್ಮ ಮೈಂಡ್ ಅಲ್ಲಿ ಇರಲಿ. ನೇಮಕಾತಿ ಕುರಿತು ಏನೆಲ್ಲ ಅಪ್ಡೇಟ್ಗಳು ಬರ್ತಾ ಇದೆ ನಾವು ತಿಳಿಸ್ಕೊಟ್ಟಿದ್ವಿ. ಪಿ ಎಚ್ ಟಿ ಆರ್ ಇಲ್ಲ ಅನ್ನೋದಕ್ಕೆ ಬಿಗ್ ಅಪ್ಡೇಟ್. ಜಿ ಪಿ ಎಸ್ ಟಿ, ಪಿ ಎಚ್ ಟಿ, ಎಚ್ ಎಸ್ ಟಿ ಆರ್ ನೇಮಕಾತಿಗೆ ಕ್ಷಣಗಣನೆ ಕೂಡ ಇದೆ. ಯಾವ ಬೇಕಾದ ನೋಟಿಫಿಕೇಶನ್ ಕೂಡ ಆಗ್ಬೋದು. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನೋಟಿಫಿಕೇಶನ್ ಯಾವಾಗ ಆಗುತ್ತೆ, ಲೇಟೆಸ್ಟ್ ಅಪ್ಡೇಟ್ ಕೂಡ ನಾನು ತಿಳಿಸ್ಕೊಡ್ತೀನಿ. ಒಟ್ಟಾರೆ ಜಿ ಪಿ ಎಸ್ ಟಿ ಆರ್, ಪಿ ಎಚ್ ಟಿ, ಎಚ್ ಎಸ್ ಟಿ ಆರ್ ದೈಹಿಕ ಶಿಕ್ಷಕರ ಸೇರಿ ಎಲ್ಲಾ ಶಿಕ್ಷಕರ ನೇಮಕಾತಿ ಕೂಡ ಪೆಂಡಿಂಗ್ ಇದೆ. ಅದು ಬಾಕಿ ಇದೆ. ಅದನ್ನ ಯಾವಾಗ ಬೇಕಾದ್ರೂ ನಿಮಗೆ ಕಾಲ್ಫರ್ಮ್ ಆಗ್ಬೋದು, ರೀಸೆಂಟ್ ಅಪ್ಡೇಟ್. ಬಟ್ ಸಿ ಎಂ ಬದಲಾವಣೆ ಕೂಡ ಆಗಿರೋ ಕಾರಣ ಸ್ವಲ್ಪ ಮಟ್ಟಿಗೆ ಸ್ವಲ್ಪ ದಿನಗಳ ಕಾಲ ಮುಂದೂಡಿಕೆ ಆಗ್ಬೋದು ಅಂತ ಇಷ್ಟಪಡ್ತೀನಿ. ಥ್ಯಾಂಕ್ ಯು.